ನಮಸ್ಕಾರ. ನುಡಿ ಬೆಳಕು. ದೀಪಾ ಹಿರೇಗುತ್ತಿ ಅವರ ಪ್ರಜಾವಾಣಿಯ ಅಂಕಣ ಬರಹ ಸಹಾನುಭೂತಿ ಎಂಬ ಸದ್ಗುಣ. ಬಹು ಹಿಂದೆ ದಕ್ಷಿಣ ಭಾರತದ ರಾಜ್ಯವೊಂದರಲ್ಲಿ ರಂಜನಿ ಎನ್ನುವ ರಾಣಿ ಆಡಳಿತ ನಡೆಸುತ್ತಿದ್ದಳು. ತನ್ನ ಸೌಂದರ್ಯ, ಅಧಿಕಾರ, ಸಂಪತ್ತು ಈ ಎಲ್ಲದರ ಬಗ್ಗೆಯೂ ಆಕೆಗೆ ಅತೀವ ಹೆಮ್ಮೆ. ಆಡಳಿತ ನಡೆಸುತ್ತಾ ಆಕೆಯಲ್ಲಿ ಅಹಂಕಾರ ಮನೆ ಮಾಡಲು ಪ್ರಾರಂಭಿಸಿತು. ತಾನು ಎಲ್ಲರಿಗಿಂತ ಮೇಲಿನವಳು, ಪ್ರಜೆಗಳೆಲ್ಲ ತನಗಿಂತ ಕೆಳಗಿನವರು ಎಂಬ ಮೇಲರಿಮೆಯಿಂದ ಬೀಗತೊಡಗಿದಳು. ತಾನು ಎಲ್ಲರಿಗಿಂತ ಮೇಲಿನವಳಾದ ಕಾರಣಕ್ಕೆ ತನಗೆ ಎಲ್ಲರನ್ನೂ ಆಳುವ ಅವಕಾಶ ಸಿಕ್ಕಿರುವುದೆಂದು ಆಕೆ ಬಲವಾಗಿ ನಂಬಿದ್ದಳು. ಆಕೆ ಪುರಸಂಚಾರ ಹೋಗುವಾಗ ಹೊರಗಡೆ ನಿಂತಿದ್ದ ಬಡಬಗ್ಗರನ್ನು ಕಣ್ಣೆತ್ತಿಯೂ ನೋಡದೆ ಹೋಗುತ್ತಿದ್ದಳು. ಕಾಲ ಸರಿಯುತ್ತಿತ್ತು. ಮಳೆಗಾಲದ ಒಂದು ದಿನ ಮಳೆ ಮುಸಲಧಾರೆಯಾಗಿ ಸುರಿಯತೊಡಗಿತು. ರಸ್ತೆಗಳು ಹಾಳಾಗಿ ಗುಡ್ಡ ಕುಸಿದು ರಾಜ್ಯದೆಲ್ಲೆಡೆ ಹಾಹಾಕಾರ ಉಂಟಾಯಿತು. ಅರಮನೆಯ ಹೂದೋಟಕ್ಕೂ ಧಕ್ಕೆಯಾಯಿತು. ಕೆಲವು ಗೋಡೆಗಳು ಘಾಸಿಗೊಂಡವು. ಆದರೆ ರಾಣಿ ಜನರ ಕಷ್ಟ ಸುಖ ವಿಚಾರಿಸುವ ಬದಲು ತನ್ನ ಅರಮನೆಯನ್ನು ದುರಸ್ತಿ ಮಾಡಿಸತೊಡಗಿದಳು. ಮೊದಲು ಸಿಂಹಾಸನ ರಕ್ಷಣೆಯಾಗಬೇಕು, ನಂತರ ಜನರ ಕೆಲಸ ಅನ್ನುವ ಸಮರ್ಥನೆಯನ್ನೂ ಮಾಡಿಕೊಳ್ಳುತ್ತಿದ್ದಳು. ಮರುದಿನ ಸಂಜೆ ಒಬ್ಬ ವೃದ್ಧ ರೈತ ತಲೆಯ ಮೇಲೆ ಬುಟ್ಟಿ ಹಿಡಿದುಕೊಂಡು ಅರಮನೆಗೆ ಬಂದ. ರಾಣಿಯನ್ನು ನೋಡಬೇಕೆಂದು ಹೇಳಿದಾಗ ಸೈನಿಕರು ಅವನನ್ನು ಬಿಡಲಿಲ್ಲ. ಆಗ ಆತ, ರಾಜನಿರಲಿ ರಾಣಿ ಇರಲಿ, ಜನರಿಗಿಂತ ಮೇಲೆ ಕೂರಬಹುದಷ್ಟೇ, ಆದರೆ ಅದು ಕೆಲವೇ ಕಾಲದವರೆಗೆ ಮಾತ್ರ. ಬಿರುಗಾಳಿ ಬೀಸಿದಾಗ ಎಲ್ಲರೂ ನೆಲಕ್ಕಿಳಿಯಲೇಬೇಕು ಅಂದ. ಅವನ ಮಾತು ಅಲ್ಲಿಯೇ ಮೇಲಿದ್ದ ರಂಜನಿಯ ಕಿವಿಗೆ ಬಿತ್ತು. ಮೊದಲ ಬಾರಿ ಸಿಟ್ಟು ಬರುವುದರ ಬದಲು ಆಕೆಗೆ ಆ ಮಾತು ಕಿರಿಕಿರಿಯನ್ನುಂಟು ಮಾಡಿತು. ತಕ್ಷಣ ಆಕೆ ಭಟರನ್ನು ಕರೆದುಕೊಂಡು ಪ್ರವಾಹ ಪೀಡಿತ ರಾಜ್ಯದ ವೀಕ್ಷಣೆಗೆ ಹೊರಟಳು. ತುಂಡು ಬಟ್ಟೆಯ ಚಳಿಯಲ್ಲಿ ನಡುಗುತ್ತಿರುವ ಮಕ್ಕಳು, ಒಲೆ ಉರಿಸಲು ಹರಸಾಹಸ ಪಡುತ್ತಿರುವ ಜನರು, ಕಂಗಾಲಾಗಿರುವ ಪುರುಷರು ಸಮಸ್ಯೆಗೆ ಸಿಕ್ಕಿ ಹಾಕಿಕೊಂಡಿರುವುದನ್ನು ನೋಡಿದಾಗ ಆಕೆಗೆ ಸಂಕಟವಾಯಿತು. 4 ಗೋಡೆಗಳ ಮಧ್ಯೆ ಕುಳಿತು ತಾನು ತಪ್ಪು ಮಾಡಿಬಿಟ್ಟೆ ಅನ್ನಿಸತೊಡಗಿತು. ಅರಮನೆಯಲ್ಲಿ ಶೇಖರಿಸಿಟ್ಟಿದ್ದ ದವಸ ಧಾನ್ಯ ಹಂಚುವಂತೆ ಹೇಳಿದಳು. ಜನರಿಗೆ ಮನೆ ಕಟ್ಟಿಸಿಕೊಡಲು ಆದೇಶಿಸಿದಳು. ಹೊದಿಕೆಯ ಹಾಸಿಗೆಗಳನ್ನು ಹಂಚಿದಳು. ಇವೆಲ್ಲ ಆಗುವಾಗ ತಾನೂ ಕೂಡ ಜನರ ಜತೆಯೇ ಇದ್ದಳು. ಪ್ರವಾಹ ಮುಗಿದು ಜನಜೀವನ ಯಥಾಸ್ಥಿತಿಗೆ ಮರಳಲಾರಂಭಿಸಿತು. ಈಗ ಜನ ರಂಜನಿಯನ್ನು ರಾಣಿಯಾಗಲ್ಲ, ಒಬ್ಬ ಕರುಣಾಳು ತಾಯಿಯನ್ನಾಗಿ ನೋಡಲಾರಂಭಿಸಿದರು. ಬೇರೆಯವರನ್ನು ಕೀಳಾಗಿ ನೋಡುತ್ತಿದ್ದ ರಾಣಿ ಅವರಲ್ಲೊಬ್ಬಳಾಗಿ ಇರುವುದನ್ನು ಕಲಿತಿದ್ದಳು. ಅರಮನೆಯ ಏಕಾಂತಕ್ಕಿಂತ ನೊಂದ ಜನರ ಕಣ್ಣೀರು ಒರೆಸುವ ಕೆಲಸ ಅವಳಿಗೆ ಈಗ ನೆಮ್ಮದಿ ತಂದುಕೊಡಲಾರಂಭಿಸಿತು. ಕರುಣೆಯಿಂದ, ಸಹಾನುಭೂತಿಯಿಂದ ಆಡಳಿತ ನಡೆಸಲಾರಂಭಿಸಿದ ಅವಳ ರಾಜ್ಯ ಸುಭಿಕ್ಷವಾಯಿತು, ಭದ್ರವಾಯಿತು. ಅಹಂಕಾರ ಜನರನ್ನು ಬೇರ್ಪಡಿಸುತ್ತದೆ, ಆದರೆ ಸಹಾನುಭೂತಿ ಎಲ್ಲರನ್ನೂ ಒಗ್ಗೂಡಿಸುತ್ತದೆ. ಜನರ ಕಷ್ಟ ಸುಖದಲ್ಲಿ ಪಾಲ್ಗೊಳ್ಳಲಾರಂಭಿಸಿದ ನಂತರ ರಾಣಿಯ ಅಹಂಕಾರದ ಗೋಡೆ ಒಡೆದು ಹೋಯಿತು. ಬಹಳಷ್ಟು ಸಲ ನಾವು ರಂಜನಿಯಂತೆಯೇ ನಮ್ಮ ಸುತ್ತ ಗೋಡೆಗಳನ್ನು ಕಟ್ಟಿಕೊಳ್ಳುತ್ತೇವೆ. ನಾವೇ ಮೇಲೆಂಬ ಭ್ರಮೆಯಲ್ಲಿರುತ್ತೇವೆ. ಆದರೆ ವಾಸ್ತವದ ಪ್ರವಾಹ ಅಪ್ಪಳಿಸಿದ ದಿನ ಕಣ್ಣು ತೆರೆಯುತ್ತೇವೆ. ನಾವು ಎಲ್ಲರಲ್ಲೊಬ್ಬರು ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ. ನಮಸ್ಕಾರ. ಧನ್ಯವಾದಗಳು.